ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಕೃಷ್ಣಾಯ ನಮಃ. ಅವಿಘ್ನಮಸ್ತು. ಈ ಪ್ರಥಮ ಅಧ್ಯಾಯದಿಂದ ಶ್ರೀ ಕೃಷ್ಣಾವತಾರದ ವಿಷಯವ ಭಾಗವತ ಕಥಾನಕವನ್ನು ಕೇಳುತ್ತಾ ಈ ಅಧ್ಯಾಯದಲ್ಲಿ ಶ್ರೀ ಕೃಷ್ಣಾವತಾರ ಕಾರಣವನ್ನು ತಿಳಿಯೋಣ. ಶುಕಮುನಿಗಳು ಪರೀಕ್ಷಿದ್ರಾಜನನ್ನು ಕುರಿತು ಈ ಭಾಗವತ ಕಥಾನಕವನ್ನು ಹೇಳುತ್ತಿರುವರು. ಆ ಸಂದರ್ಭದಲ್ಲಿ ಪರೀಕ್ಷಿದ್ರಾಜನು ತನಗೆ ಶುಕಮುನಿಯನ್ನು ಕುರಿತು, ಓ ಮುನೀಂದ್ರ, ನಿನ್ನಿಂದ ನಾನು ಸೂರ್ಯ ಚಂದ್ರರ ವಂಶವಿಸ್ತಾರವನ್ನು ಕೇಳಿದಂತಾಯಿತು. ಆ ಎರಡು ವಂಶಗಳಲ್ಲಿಯೂ ಪ್ರಸಿದ್ಧರಾದ ಅನೇಕ ರಾಜರ ಅದ್ಭುತ ಚರಿತ್ರೆಗಳನ್ನು ತಿಳಿದೆನು. ಪರಮ ಧಾರ್ಮಿಕನಾದ ಯದುವಿನ ಚರಿತ್ರವನ್ನು ತಿಳಿದೆನು. ಆ ಯದು ವಂಶದಲ್ಲಿ ಭಗವಂತನು ನಿಜಾಂಶಭೂತನಾದ ಬಲರಾಮನೊಡನೆ ಅವತರಿಸಿ ಲೋಕಾದ್ಭುತ ಕಾರ್ಯಗಳನ್ನು ನಡೆಸುವುದಾಗಿ ಸೂಚಿಸಿದೆಯಲ್ಲವೇ? ಆ ಶ್ರೀಕೃಷ್ಣನ ವೀರ್ಯ ಚರಿತ್ರೆಗಳೆಲ್ಲವನ್ನು ನನಗೆ ಸವಿಸ್ತಾರವಾಗಿ ತಿಳಿಸಬೇಕು. ಸಮಸ್ತ ಭೂತಗಳ ಸ್ಥಿತಿಗತಿಗಳಿಗೆ ನಿರ್ವಾಹಕನಾಗಿ ವಿಶ್ವಾತ್ಮಕನೆನಿಸಿಕೊಂಡ ಶ್ರೀ ಮಹಾವಿಷ್ಣುವು ಯದು ವಂಶದಲ್ಲಿ ಕೃಷ್ಣ ರೂಪದಿಂದ ಅವತರಿಸಿದಾಗ ಯಾವ ಯಾವ ಅದ್ಭುತ ಕಾರ್ಯಗಳನ್ನು ನಡೆಸಿರುವನೋ ಅವು ಒಂದೊಂದನ್ನು ವಿವರವಾಗಿ ನನಗೆ ತಿಳಿಸಬೇಕು. ಆ ಭಗವಂತನ ಗುಣಾಮೃತವನ್ನು ಎಷ್ಟೆಷ್ಟು ಪಾನ ಮಾಡಿದರೂ ಮೇಲೆ ಮೇಲೆ ಆಸೆಯನ್ನು ಹೆಚ್ಚಿಸುವುದೇ ಹೊರತು ತೃಪ್ತಿಯುಂಟಾಗದು. ಸ್ವರ್ಗಲೋಕದಲ್ಲಿ ದೇವತೆಗಳಿಗೆ ಲಭಿಸುವ ಅಮೃತಕ್ಕಿಂತಲೂ ಈ ಭಗವದ್ ಗುಣಾಮೃತವೆಂಬುದು ಎಷ್ಟೋ ಅತಿಶಯವಾದುದು. ಇದರ ರುಚಿಯೇ ಬೇರೆ, ಇದರ ಗುಣಗಳೇ ಬೇರೆ. ಹೇಗೆಂದರೆ ಆ ಅಮೃತವು ವಿಷಯಾಸಕ್ತರಾದ ಭೋಗಿಗಳಿಗೆ ಪ್ರಿಯವಾದುದು. ಇದು ವಿಷಯ ವಿಮುಖರಾದ ಅಂದರೆ ಭಗವಂತನ ಕಥಾಮೃತವೆಂಬುದು ವಿಷಯ ವಿಮುಖರಾದ ಯೋಗಿಗಳಿಗೆ ಪ್ರಿಯವಾಗಿರುವುದು. ಅದು ಅಂದರೆ ದೇವಲೋಕದಲ್ಲಿ ಸಿಗುವ ಅಮೃತವು ಸಂಸಾರವೆಂಬ ವ್ಯಾಧಿಯನ್ನು ಹೆಚ್ಚಿಸುವುದು. ಈ ಭಾಗವತಾಮೃತವು ಅದನ್ನು ನೀಗಿಸುವುದು. ಆ ದೇವಲೋಕದ ಅಮೃತವು ನಾಲಿಗೆಗೆ ಮಾತ್ರ ರುಚಿಕರವಾಗಿರುವುದು. ಆದರೆ ಈ ಭಗವತಾಮೃತವಾದರೂ ನಾಲಿಗೆಗೆ ಮಾತ್ರವಲ್ಲದೆ ಕಿವಿಗಳಿಗೂ ಮನಸ್ಸಿಗೂ ಉಲ್ಲಾಸಕರವಾಗಿರುವುದು. ಇಂತಹ ವಿಲಕ್ಷಣ ಗುಣವುಳ್ಳ ಭಗವತ್ ಚರಿತಾಮೃತವನ್ನು ಪಾನ ಮಾಡುವ ವಿಷಯದಲ್ಲಿ ವಿವೇಕ ಬುದ್ಧಿಯುಳ್ಳ ಯಾವನಿಗೆ ತಾನೇ ಬೇಸರ ಉಂಟಾಗುವುದು? ಪಶುಘಾತಿಯಾದ ಕ್ರೂರನು, ಪಶುಪ್ರಾಯನಾದ ಮೂರ್ಖನು, ಉಪಕಾರ ಸ್ಮರಣೆಯಿಲ್ಲದ ಕೃತಜ್ಞನು, ಇಂಥವರು ಹೊರತು ಬೇರೆ ಯಾರು ಭಗವದ್ ಗುಣಾನುವಾದದಲ್ಲಿ ಬೇಸರ ಹೊಂದಲಾರರು. ಅದರಲ್ಲಿಯೂ ಮುಖ್ಯವಾಗಿ ಆ ಶ್ರೀಕೃಷ್ಣನಿಂದ ಮಹೋಪಕಾರವನ್ನು ಪಡೆದ ನನಗೆ ಆತನ ಚರಿತ್ರೆಗಳನ್ನು ಎಷ್ಟು ಕೇಳಿದರೆ ತಾನೇ ತೃಪ್ತಿಯುಂಟಾಗುವುದು? ಪೂರ್ವದಲ್ಲಿ ನಮ್ಮ ತಾತಂದಿರಾದ ಪಾಂಡವರು ಯಾವ ಶ್ರೀಕೃಷ್ಣನ ಪಾದಾಶ್ರಯವನ್ನೇ ನಾವೆಯಾಗಿ ಮಾಡಿಕೊಂಡು ದೇವತೆಗಳಿಗೂ ದುರ್ಜಯರಾದ ಭೀಷ್ಮ ದ್ರೋಣಾದ್ಯತಿರಥರೆಂಬ ತಿಮಿಂಗಿಲಗಳಿಂದ ತುಂಬಿದುದಾಗಿಯೂ ದಾಟಲ ಸಾಧ್ಯವಾಗಿಯೂ ಇದ್ದ ಕೌರವ ಸೈನ್ಯವೆಂಬ ಮಹಾಸಾಗರವನ್ನು ಗೋಷ್ಪದದಂತೆ ಅಂದರೆ ಹಸುಗಳ ಹೆಜ್ಜೆಯಿಂದ ಉಂಟಾದ ಹಳ್ಳದಂತೆ ನಿರಾಯಾಸವಾಗಿ ದಾಟಿದರು. ಮತ್ತು ನಾನು ತಾಯಿಯ ಗರ್ಭದಲ್ಲಿರುವಾಗ ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದ ನನ್ನ ದೇಹವು ದಗ್ಧವಾಗುವುದನ್ನು ತಿಳಿದು ನನ್ನ ತಾಯಿಯು ಕೃಷ್ಣ ರಕ್ಷಿಸು ಎಂದು ಮೊರೆಯಿಡಲು ಯಾವನು ಚಕ್ರಧಾರಿಯಾಗಿ ಆ ಗರ್ಭದಲ್ಲಿ ಪ್ರವೇಶಿಸಿ ಕೌರವ ಪಾಂಡವ ವಂಶಗಳೆರಡಕ್ಕೂ ಒಂದೇ ಬೀಜದಂತಿದ್ದ ನನ್ನನ್ನು ಬದುಕಿಸಿದನು. ಅಂತಹ ಮಹೋಪಕಾರಿಯಾದ ಶ್ರೀಕೃಷ್ಣನ ಚರಿತ್ರವನ್ನು ಎಷ್ಟಾವರ್ತಿ ಕೇಳಿದರೆ ತಾನೇ ನನಗೆ ತೃಪ್ತಿಯುಂಟಾಗುವುದು? ಪುರುಷ ಕ್ಷೇತ್ರಜ್ಞ ರೂಪದಿಂದ ಸಮಸ್ತ ಪ್ರಾಣಿಗಳ ಒಳಗೂ ಕಾಲರೂಪದಿಂದ ಹೊರಗೂ ವ್ಯಾಪಿಸಿ ಅವುಗಳ ಸ್ಥಿತಿ ವಿನಾಶಗಳನ್ನು ನಡೆಸುತ್ತಾ ಜಗತ್ಕಾರಣನೆನಿಸಿಕೊಂಡ ಪರಮ ಪುರುಷನು ಕೃಷ್ಣನೆಂಬ ಹೆಸರಿನಿಂದ ಮಾಯಾ ಮನುಷ್ಯನಾಗಿ ಅವತರಿಸುವುದಕ್ಕೆ ಮುಖ್ಯ ಕಾರಣವೇನು? ಸಂಕರ್ಷಣಾಂಶದಿಂದ ಅವತರಿಸಿದ ಬಲರಾಮನು ದೇವಕಿಯ ಗರ್ಭದಲ್ಲಿ ಬೆಳೆಯುತ್ತಿದ್ದು ರೋಹಿಣಿಯ ಮಗನಾಗಿ ಹುಟ್ಟಿದನೆಂದು ಹೇಳಿದೆಯಲ್ಲವೇ? ಇವನಿಗೆ ಒಂದೇ ಶರೀರದಿಂದ ಎರಡು ಗರ್ಭಗಳ ಸಂಬಂಧವು ಉಂಟಾದುದು ಹೇಗೆ? ಆ ಕೃಷ್ಣನು ಮಧುರೆಯಲ್ಲಿ ಹುಟ್ಟಿ ನಂದಗೋಕುಲದಲ್ಲಿ ಬೆಳೆದನೆಂದು ಹೇಳಿದೆಯಲ್ಲವೇ? ಅವನು ಹೆತ್ತ ತಂದೆಯ ಮನೆಯನ್ನು ಬಿಟ್ಟು
ಗೊಲ್ಲರ ಹಳ್ಳಿಗೆ ಹೋಗಬೇಕಾದ ಕಾರಣವೇನು? ಆಮೇಲೆ ಆ ನಂದಗೋಕುಲವನ್ನು ಬಿಟ್ಟು ತನ್ನ ಜ್ಞಾತಿಗಳಾದ ಯಾದವರೊಡನೆ ಯಾವಾಗ ಎಲ್ಲೆಲ್ಲಿ ಕಲೆತಿದ್ದನು? ಅವನು ನಂದಗೋಕುಲದಲ್ಲಿಯೂ ಮಧುರಾಪುರಿಯಲ್ಲಿಯೂ ನಡೆಸಿದ ಕಾರ್ಯಗಳಾವುವು? ಮತ್ತು ಅವನು ತನ್ನ ತಾಯಿಗೆ ಸಾಕ್ಷಾತ್ ಸಹೋದರನಾದ ಕಂಸನನ್ನು ಕೊಂದುದೇಕೆ? ಅವನು ಹೀಗೆ ತನ್ನ ಸೋದರ ಮಾವನನ್ನೇ ಕೊಂದುದು ಯುಕ್ತವೇ? ಆ ಭಗವಂತನು ಮನುಷ್ಯ ರೂಪದಿಂದ ವೃಷ್ಟಿಗಳೊಡನೆ ಕಲೆತು ಮಧುರಾಪುರಿಯಲ್ಲಿ ಎಷ್ಟು ವರ್ಷಗಳಿದ್ದನು? ಆ ಕೃಷ್ಣನಿಗೆ ಎಷ್ಟು ಮಂದಿ ಪತ್ನಿಯರಿದ್ದರು? ಈ ವಿಚಾರಗಳೆಲ್ಲವನ್ನು ನನಗೆ ವಿವರವಾಗಿ ತಿಳಿಸಬೇಕು. ಮತ್ತು ನೀನು ಸರ್ವಜ್ಞನಾದುದರಿಂದ ಆ ಶ್ರೀಕೃಷ್ಣನ ವಿಷಯವಾಗಿ ಇನ್ನೇನಾದರೂ ವಿಶೇಷ ವಿಷಯಗಳಿದ್ದರೆ ಅವುಗಳನ್ನು ತಿಳಿಸಬೇಕು. ಅವೆಲ್ಲವನ್ನು ಕೇಳಿ ತಿಳಿಯಬೇಕೆಂಬ ಶ್ರದ್ಧೆಯು ನನಗೆ ಬಹಳವಾಗಿರುವುದು. ಓ ಮಹರ್ಷಿ, ನಾನು ಪ್ರಾಯೋಪವೇಶದಿಂದ ಅನ್ನ ಪಾನಗಳನ್ನು ಬಿಟ್ಟು ಸಹಿಸಲ ಸಾಧ್ಯವಾದ ಹಸಿವು ಬಾಯಾರಿಕೆಗಳಿಂದ ದಹಿಸಲ್ಪಡುತ್ತಿದ್ದರು ನಿನ್ನ ಮುಖಾರವಿಂದದಿಂದ ಹೊರಡುವ ಹರಿಕಥಾಮೃತವನ್ನು ಪಾನ ಮಾಡುತ್ತಿರುವವರೆಗೆ ನನಗೆ ಆ ಬಾಧೆಯೊಂದು ತೋರುವ ಹಾಗಿಲ್ಲ ಎಂದನು. ಇದನ್ನು ಕೇಳಿ ಶುಕ ಮಹರ್ಷಿಯು ಆ ಪರೀಕ್ಷಿತ್ ರಾಜನ ಶ್ರದ್ಧಾಭಕ್ತಿಗಳನ್ನು ಮನಸ್ಸಿನಲ್ಲಿ ಕೊಂಡಾಡುತ್ತಾ ಆತನನ್ನು ಮನ್ನಿಸಿ ಸಮಸ್ತ ಪಾಪ ನಿವಾರಕವಾದ ಶ್ರೀಕೃಷ್ಣ ಚರಿತ್ರವನ್ನು ಆತನಿಗೆ ಸವಿಸ್ತಾರವಾಗಿ ಹೇಳತೊಡಗಿದನು. ಓ ಪರೀಕ್ಷಿತ್ ರಾಜ, ಕೇಳು. ಭಗವತ್ ಚರಿತ್ರವನ್ನು ಕೇಳಬೇಕೆಂಬ ಶ್ರದ್ಧೆಯು ನಿನಗೆ ಸಂಪೂರ್ಣವಾಗಿರುವುದರಿಂದ ನಿನ್ನ ಬುದ್ಧಿಯು ಚೆನ್ನಾಗಿ ಪರಿಪಕ್ವವಾಗಿರುವುದು. ಆ ಭಗವಂತನ ಚರಿತ್ರ ವಿಷಯವಾಗಿ ಕೇವಲ ಪ್ರಶ್ನ ಮಾತ್ರವೇ ಲೋಕದಲ್ಲಿ ಆ ಶ್ರೀಹರಿಯ ಪಾದತೀರ್ಥವಾದ ಗಂಗಾ ನದಿಯಂತೆ ಸಮಸ್ತ ಸ್ತ್ರೀ ಪುರುಷರನ್ನು ಪಾವನ ಮಾಡುವುದು. ಆ ವಿಷಯವಾಗಿ ಪ್ರಶ್ನೆ ಮಾಡಿದವನು ಅದಕ್ಕೆ ಪ್ರತ್ಯುತ್ತರವನ್ನು ಹೇಳತಕ್ಕವನು, ಅವರಿಬ್ಬರ ಸಲ್ಲಾಪವನ್ನು ಕಿವಿಯಿಂದ ಕೇಳಿದವನು, ಈ ಮೂವರು ಅದರಿಂದ ಪಾವನರಾಗುವರು. ಇನ್ನು ಆತನ ಚರಿತ್ರಗಳನ್ನೇ ಕೊಂಡಾಡತಕ್ಕವರ ಪುಣ್ಯ ವಿಶೇಷವನ್ನು ಕೇಳಬೇಕಾದುದೇನು? ರಾಜ, ಇನ್ನು ಕೃಷ್ಣಾವತಾರ ಕಾರಣವನ್ನು ತಿಳಿಸುವೆನು ಕೇಳು. ಹಿಂದೆ ಅನೇಕ ಕೋಟಿ ದಾನವರು ಭೂಮಿಯಲ್ಲಿ ಕ್ಷತ್ರಿಯರಾಗಿ ಹುಟ್ಟಿ ರಾಜರೂಪದಿಂದ ಲೋಕಕಂಟಕರಾಗಿ ವರ್ತಿಸುತ್ತಿದ್ದರು. ಮದಾಂಧರಾದ ಆ ದುಷ್ಟ ಕ್ಷತ್ರಿಯರಿಂದ ತನಗುಂಟಾದ ಭಾರವನ್ನು ತಡೆಯಲಾರದೆ ಭೂದೇವಿಯು ಗೋರೂಪದಿಂದ ಚತುರ್ಮುಖ ಬ್ರಹ್ಮನ ಬಳಿಗೆ ಬಂದು ಕೈಮುಗಿದು ನಿಂತು ದುಃಖದಿಂದ ಕಣ್ಣೀರನ್ನು ಸುರಿಸುತ್ತಾ ತನ್ನ ಕಷ್ಟವನ್ನು ಹೇಳಿಕೊಂಡು ಮೊರೆಯಿಟ್ಟಳು. ಬ್ರಹ್ಮನು ಅವಳ ದುಃಖವನ್ನು ನೋಡಿ ಕನಿಕರಗೊಂಡು ಅದಕ್ಕೆ ತಾನು ಯಾವ ಪ್ರತೀಕಾರವನ್ನು ಮಾಡಲಾರದೆ ಆ ಭೂದೇವಿಯನ್ನು, ರುದ್ರನನ್ನು, ಇತರ ದೇವತೆಗಳನ್ನು ತನ್ನೊಡನೆ ಕರೆದುಕೊಂಡು ಕ್ಷೀರ ಸಮುದ್ರಕ್ಕೆ ಬಂದನು. ಅಲ್ಲಿ ದೇವದೇವನಾಗಿಯೂ ಲೋಕನಾಯಕನಾಗಿಯೂ ಇರುವ ಶ್ರೀಮನ್ನಾರಾಯಣನನ್ನು ಪುರುಷ ಸೂಕ್ತ ಮಂತ್ರದಿಂದ ಸ್ತುತಿಸಿ ಸ್ವಲ್ಪ ಹೊತ್ತಿನವರೆಗೆ ಬದ್ಧಾಂಜಲಿಯಾಗಿ ಧ್ಯಾನಿಸುತ್ತಾ ನಿಂತನು. ಹೀಗೆ ಬ್ರಹ್ಮನು ಸಮಾಧಿಯಲ್ಲಿರುವಾಗ ಆತನ ಕಿವಿಗೆ ಮಾತ್ರ ಕೇಳಿಸುವಂತೆ ಒಂದಾನೊಂದು ಅಶರೀರವಾಣಿಯು ಹೊರಟಿತು. ಅದನ್ನು ಕೇಳಿದೊಡನೆ ಬ್ರಹ್ಮನು ಸಂತೋಷದಿಂದ ಸಮೀಪದಲ್ಲಿದ್ದ ದೇವತೆಗಳನ್ನು ಕುರಿತು, ಎಲೈ ದೇವತೆಗಳಿರ, ನಾವು ಬಂದ ಕಾರ್ಯವು ಸಫಲವಾಯಿತು. ನಾನು ಈ ಸಮಾಧಿಯಲ್ಲಿ ಇರುವಾಗ ಭಗವಂತನ ಮುಖಾರವಿಂದದಿಂದ ಹೊರಟ ಅಭಯ ವಾಕ್ಯಗಳನ್ನು ಕೇಳಿದೆನು. ಅದನ್ನು ನಿಮಗೆ ತಿಳಿಸುವೆನು. ನೀವೆಲ್ಲರೂ ಅದರಂತೆಯೇ ನಡೆದುಕೊಳ್ಳಬೇಕು. ಈ ವಿಷಯದಲ್ಲಿ ವಿಳಂಬ ಮಾಡಬಾರದು. ಭಗವಂತನು ಭೂದೇವಿಗುಂಟಾಗಿರುವ ಈ ಕಷ್ಟವನ್ನು ಮೊದಲೇ ತಿಳಿದಿರುವನು. ಅದಕ್ಕೆ ಪರಿಹಾರೋಪಾಯವನ್ನು ಮೊದಲೇ ಸಂಕಲ್ಪಿಸಿರುವನು. ಈ ವಿಚಾರದಲ್ಲಿ ನೀವು ನಡೆಸಬೇಕಾದ ಕಾರ್ಯವೇನೆಂದರೆ, ನೀವೆಲ್ಲರೂ ನಿಮ್ಮ ನಿಮ್ಮ ಅಂಶಗಳಿಂದ ಯದುವಂಶದಲ್ಲಿ ಹುಟ್ಟಬೇಕು. ಆ ಸರ್ವೇಶ್ವರನು ತನ್ನ ಕಾಲಶಕ್ತಿಯಿಂದ ಭೂಭಾರವನ್ನು ಪರಿಹರಿಸುವುದಕ್ಕಾಗಿ ಅದೇ ಯಾದವ ಕುಲದಲ್ಲಿ ಮನುಷ್ಯ ರೂಪದಿಂದ ಅವತರಿಸುವನು. ಆ ಭಗವಂತನು ತನ್ನ ಪೂರ್ಣಾಂಶದಿಂದ ಇನ್ನು ಶೀಘ್ರ ಕಾಲದಲ್ಲಿಯೇ ವಸುದೇವನ ಮಗನಾಗಿ ಹುಟ್ಟುವುದರಿಂದ ಅದಕ್ಕೆ ಮೊದಲೇ ತಾವು ಯಾದವರಾಗಿ ಜನಿಸಿರಬೇಕು. ಅವನ ಸೇವಾರ್ಥವಾಗಿ ಕೆಲವು ದೇವಸ್ತ್ರೀಯರು ಅಲ್ಲಿಯೇ ಸ್ತ್ರೀ ರೂಪದಿಂದ ಹುಟ್ಟಲಿ. ಋಷಿಗಳು ಗೋರೂಪದಿಂದ ನಂದಗೋಕುಲದಲ್ಲಿ ಜನಿಸಿ ತಪಸ್ಸಿನಿಂದ ಹೇಗೋ ಹಾಗೆ ಹಾಲು, ಬೆಣ್ಣೆ, ತುಪ್ಪ ಮೊದಲಾದ ದ್ರವ್ಯಗಳಿಂದ ಇವನನ್ನು ಸಂತೋಷಪಡಿಸಬೇಕು. ಆ ಭಗವಂತನ ಕಳೆಯೆನಿಸಿಕೊಂಡವನಾಗಿಯೂ ಸಹಸ್ರ ಫಣೆಗಳಿಂದ ಶೋಭಿತನಾಗಿಯೂ ಸರ್ವಶಕ್ತನಾಗಿಯೂ ಇರುವ ಆದಿಶೇಷನು ಆ ಭಗವಂತನ ಸಹಾಯಾರ್ಥವಾಗಿ
ಅವನಿಗೆ ಅಣ್ಣನಾಗಿ ಜನಿಸುವನು. ಲೋಕವೆಲ್ಲವನ್ನು ಮೋಹಗೊಳಿಸತಕ್ಕ ವಿಷ್ಣುಮಾಯೆಯೂ ಕೂಡ ಆತನ ಆಜ್ಞೆಯಿಂದ ಅಲ್ಲಿಯೇ ಸ್ತ್ರೀರೂಪದಿಂದ ಅವತರಿಸುವಳು. ಭಗವಂತನು ಈ ವಿಚಾರಗಳೆಲ್ಲವನ್ನು ತಾನಾಗಿಯೇ ಸೂಚಿಸಿರುವನು. ಆದುದರಿಂದ ನಾವು ಬೇಗನೆ ಮುಂದಿನ ಕಾರ್ಯಕ್ಕೆ ಯತ್ನಿಸಬೇಕು ಎಂದನು. ಪ್ರಜಾಧಿಪತಿಯಾದ ಬ್ರಹ್ಮನು ದೇವತೆಗಳಿಗೆ ಹೀಗೆಂದು ಆಜ್ಞಾಪಿಸಿ ಅಭಯ ವಾಕ್ಯಗಳಿಂದ ಭೂದೇವಿಯನ್ನು ಸಮಾಧಾನಗೊಳಿಸಿ ತನ್ನ ಲೋಕಕ್ಕೆ ಸೇರಿದನು. ಓ ಪರೀಕ್ಷಿತ್ ರಾಜ, ಲಾಗಿ ಮಧುರಾಪುರಿಯಲ್ಲಿ ಮೊದಲು ಯದುವಂಶಜನಾದ ಶೂರಸೇನನೆಂಬುವನು ಯಾದವರೆಲ್ಲರಿಗೂ ಪ್ರಭುವಾಗಿ ಮಾಧುರ ಶೂರಸೇನೆಗಳೆಂಬ ದೇಶಗಳೆರಡನ್ನು ಪಾಲಿಸುತ್ತಿದ್ದನು. ಅದು ಮೊದಲು ಯಾದವರೆಲ್ಲರಿಗೂ ಮಧುರೆಯೇ ರಾಜಧಾನಿಯಾಯಿತು. ರಾಜೇಂದ್ರ, ಆ ಮಧುರೆಯೇ ಶ್ರೀಕೃಷ್ಣನ ಅವತಾರ ಸ್ಥಾನವಾದುದರಿಂದ ಈಗಲೂ ಭಗವಂತನು ಅಲ್ಲಿ ನಿತ್ಯ ಸಾನ್ನಿಧ್ಯವನ್ನು ಮಾಡುತ್ತಿರುವನು. ಒಮ್ಮೆ ಆ ಪಟ್ಟಣದಲ್ಲಿ ಶೂರನ ಮಗನಾದ ವಸುದೇವನೆಂಬ ಯಾದವನಿಗೆ ಉಗ್ರಸೇನನ ಮಗಳಾದ ದೇವಕಿಯನ್ನು ಕೊಟ್ಟು ವಿವಾಹವು ನಡೆಯಿತು. ಈ ವಿವಾಹವು ನಡೆದ ಮೇಲೆ ವಸುದೇವನು ನವೋಢೆಯಾದ ಆ ಪತ್ನಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುವುದಕ್ಕಾಗಿ ರಥವನ್ನೇರಿದನು. ಆಗ ಉಗ್ರಸೇನನ ಮಗನಾದ ಕಂಸನು ತನಗೆ ತಂಗಿಯಲ್ಲಿಯೂ ಭಾವನಲ್ಲಿಯೂ ಇರುವ ಪ್ರೀತಿ ಗೌರವಗಳನ್ನು ತೋರಿಸುವುದಕ್ಕಾಗಿ ತಾನೇ ಕುದುರೆಯ ಹಗ್ಗವನ್ನು ಹಿಡಿದು ರಥವನ್ನು ಓಡಿಸುವುದಕ್ಕೆ ಸಿದ್ಧನಾದನು. ಸುವರ್ಣಮಯವಾದ 100 ರಥಗಳು ಆ ವಸುದೇವ ದೇವಕಿಯರ ರಥದ ಸುತ್ತಲೂ ನೆರೆದು ಬರುತ್ತಿದ್ದವು. ಯಾದವ ರಾಜನಾದ ಉಗ್ರಸೇನನಿಗೆ ದೇವಕಿಯಲ್ಲಿ ಎಣೆಯಿಲ್ಲದ ಪ್ರೇಮವಿದ್ದುದರಿಂದ ಅವನು ತನ್ನ ಮಗಳಲ್ಲಿ ತನಗಿದ್ದ ಪ್ರೀತಿ ವಿಶೇಷಕ್ಕೆ ತಕ್ಕಂತೆ ಸುವರ್ಣಾಲಂಕೃತಗಳಾದ 400 ಆನೆಗಳನ್ನು, 10,000 ಕುದುರೆಗಳನ್ನು, 1,800 ರಥಗಳನ್ನು, ಸರ್ವಾಭರಣ ಭೂಷಿತನಾದ 200 ಮಂದಿ ಗೌಡಿಯರನ್ನು ಆ ದೇವಕಿಗೆ ಬಳುವಳಿಯಾಗಿ ಕಳುಹಿಸಿಕೊಟ್ಟನು. ಆ ದೇವಕಿ ವಸುದೇವರು ಪ್ರಯಾಣ ಮಾಡಿ ಬರುವ ಕಾಲದಲ್ಲಿ ಶಂಖ, ದುಂದುಭಿ, ತೂರ್ಯ, ಮೃದಂಗ ಮೊದಲಾದ ಮಂಗಳ ವಾದ್ಯಗಳೆಲ್ಲವೂ ನುಡಿಸಲ್ಪಡುತ್ತಿದ್ದವು. ಹೀಗೆ ಹೊಸ ವಧೂವರರಿಬ್ಬರು ಮಹಾವೈಭವದಿಂದ ಪ್ರಯಾಣ ಮಾಡಿ ಬರುತ್ತಿರುವಾಗ ದಾರಿಯಲ್ಲಿ ಕುದುರೆಯ ಹಗ್ಗವನ್ನು ಹಿಡಿದು ಅತ್ಯುತ್ಸಾಹದಿಂದ ರಥವನ್ನು ನಡೆಸುತ್ತಿದ್ದ ಕಂಸನ ಕಿವಿಗೆ ಬೀಳುವಂತೆ ಒಂದಾನೊಂದು ಆಕಾಶವಾಣಿಯು ಕೇಳಿಸಿತು. ಓ ಕಂಸ, ನೀನು ಇಷ್ಟೊಂದು ಮಹೋತ್ಸಾಹದಿಂದ ಯಾವಳನ್ನು ಪತಿಗ್ರಹಕ್ಕೆ ಕರೆದುಕೊಂಡು ಹೋಗುತ್ತಿರುವೆಯೋ ಆಕೆಯ 8ನೆಯ ಗರ್ಭದಲ್ಲಿ ಜನಿಸುವ ಶಿಶುವೆ ನಿನಗೆ ಮೃತ್ಯುವಾಗುವುದು. ಈ ವಾಕ್ಯಗಳು ಕಿವಿಗೆ ಬಿದ್ದಾಗ ಆ ಕಂಸನ ಮನೋಭಾವವನ್ನು ಕೇಳಬೇಕೆ? ಆತನು ಮೊದಲೇ ಬಹಳ ಪಾಪ ಸ್ವಭಾವವುಳ್ಳವನು, ಮೂರ್ಖನು, ಭೋಜ ಕುಲಕ್ಕೆ ಕಳಂಕಪ್ರಾಯನಾಗಿ ಹುಟ್ಟಿದವನು. ಅಂಥವನಿಗೆ ಈ ಸಮಯದಲ್ಲಿ ದಯಾ ದಾಕ್ಷಿಣ್ಯಗಳು ತೋರುವವೇ? ತನ್ನ ಕಿವಿಗಳಿಗೆ ಶೂಲಪ್ರಾಯವಾಗಿದ್ದ ಈ ಮಾತನ್ನು ಕೇಳಿದೊಡನೆ ಕ್ರೂರ ಬುದ್ಧಿಯುಳ್ಳ ಆ ಕಂಸನು ತಾನು ಹಿಡಿದಿದ್ದ ಕುದುರೆಯ ಹಗ್ಗವನ್ನು ಹಾಗೆಯೇ ಬಿಸುಟು ಅದೇ ಕೈಯಲ್ಲಿ ಕತ್ತಿಯನ್ನೆತ್ತಿಕೊಂಡು ಮತ್ತೊಂದು ಕೈಯಿಂದ ತನ್ನ ತಂಗಿಯ ತುರುಬನ್ನು ಹಿಡಿದು ಅವಳನ್ನು ಕೊಲ್ಲುವುದಕ್ಕಾಗಿ ಕೈ ಎತ್ತಿದನು. ಹೀಗೆ ಘಾತುಕನಾದ ಕಂಸನು ನಿರ್ಲಜ್ಜನಾಗಿ ಲೋಕನಿಂದಿತವಾದ ಕ್ರೂರ ಕಾರ್ಯಕ್ಕೆ ಯತ್ನಿಸುತ್ತಿರುವುದನ್ನು ನೋಡಿ ವಸುದೇವನು ಭಯಗ್ರಸ್ತನಾಗಿ ಆ ಕಂಸನನ್ನು ಮೃದುವಾಕ್ಯಗಳಿಂದ ಸಮಾಧಾನಪಡಿಸುವನು. ಕುಮಾರ, ಇದೇನಿದು? ಲೋಕದಲ್ಲಿ ಶೂರರೆಲ್ಲರೂ ನಿನ್ನ ಗುಣ ಪರಾಕ್ರಮಗಳನ್ನು ಕೊಂಡಾಡುತ್ತಿರುವರು. ನಿನ್ನಿಂದಲೇ ಭೋಜವಂಶವು ಲೋಕವಿಖ್ಯಾತವಾದ ಕೀರ್ತಿಯನ್ನು ಹೊಂದಬೇಕಾಗಿರುವುದು. ಹೀಗಿರುವಾಗಲೂ ನೀನು ಅಬಲೆಯಾದ ಈ ಹೆಂಗಸನ್ನು ವಧಿಸುವುದಕ್ಕೆ ಯತ್ನಿಸುವೆಯಲ್ಲ. ಇದರ ಮೇಲೆ ಈಕೆಯು ನಿನ್ನ ಒಡಹುಟ್ಟಿದವಳು, ಈಗಲೇ ವಿವಾಹಿತಳಾಗಿ ಬಂದವಳು. ಇಂತಹ ಸ್ಥಿತಿಯಲ್ಲಿ ಇವಳನ್ನು ಕೊಲ್ಲುವೆಯಾ? ತಂಗಿಯಾಗಿದ್ದರೇನು, ನನ್ನ ಮರಣಕ್ಕೆ ಕಾರಣಭೂತಳಾದ ಇವಳನ್ನು ಕೊಂದೇ ತೀರಬೇಕೆಂದು ಹೇಳುವೆಯೇನು? ಪ್ರಾಣಿಗಳಿಗೆ ಮರಣವೆಂಬುದು ಆಯಾ ದೇಹದೊಡನೆಯೇ ಹಿಂಬಾಲಿಸಿ ಬರುವುದು. ಭೂಮಿಯಲ್ಲಿ ಹುಟ್ಟಿದ ಮೇಲೆ ಯಾವ ಪ್ರಾಣಿಗಾದರೂ ಈಗಲೋ ನಾಳೆಯೋ ಕೊನೆಗೆ 100 ವರ್ಷಗಳ ಮೇಲೆಯೋ ಮೃತ್ಯುವೆಂಬುದು ಸಿದ್ಧವು. ಅದನ್ನು ತಪ್ಪಿಸಿಕೊಳ್ಳಬೇಕೆಂದರೆ ಯಾರಿಂದ ತಾನೇ ಸಾಧ್ಯವು? ಆದರೆ 100 ವರ್ಷಗಳು ಸುಖವಾಗಿ ಬದುಕಿದ ಮೇಲೆ ಜರೆಯಿಂದ ಜೀರ್ಣವಾದ ಈ ದೇಹವು ಹೋದರೂ ಹೋಗಲಿ, ಈ ನಡುವೆ ಅದಕ್ಕೆ ಬರಬಹುದಾದ ಭಯವನ್ನು ತಪ್ಪಿಸಬೇಕಲ್ಲವೇ ಎಂದು ಹೇಳುವೆಯಾ? ಅದು ಯುಕ್ತವಲ್ಲ. ಲೋಕದಲ್ಲಿ ಪ್ರಾಣಿಗಳು ಮರಣಕ್ಕಾಗಿ ಭಯಪಡಬೇಕಾದುದೇ ಇಲ್ಲ. ಹಿಂದಿನ ದೇಹವನ್ನು ಬಿಡುವುದೇ
ಮರಣವೆನಿಸುವುದಲ್ಲದೆ ಜೀವನಿಗೆ ಎಂದಿದ್ದರೂ ಸಾವಿಲ್ಲ. ಒಂದು ದೇಹವು ನಷ್ಟವಾಗುವ ಸಂದರ್ಭವು ಬಂದೊಡನೆ ಆ ದೇಹದೊಳಗಿನ ಜೀವನು ತನ್ನ ಪೂರ್ವಕರ್ಮಾನುಸಾರವಾಗಿ ಬೇರೊಂದು ದೇಹವನ್ನು ಹಿಡಿದ ಮೇಲೆಯೇ ಹಿಂದಿನ ದೇಹವನ್ನು ಬಿಡುವನು. ಆದುದರಿಂದ ಒಂದು ದೇಹವು ಹೋದರೂ ಆ ಜೀವಕ್ಕೆ ಮುಂದೆ ಬೇರೊಂದು ದೇಹವು ಸ್ವತಃಸಿದ್ಧವಾಗಿ ಲಭಿಸುವುದು. ಇದರಲ್ಲಿ ಇದರಲ್ಲಿದ್ದರೇನು, ಇದರಲ್ಲಿದ್ದರೇನು, ಮುಂದೆ ಇದಕ್ಕಿಂತಲೂ ಉತ್ತಮವಾದ ದೇಹವನ್ನೇ ಹೊಂದಿದರೂ ಹೊಂದಬಹುದಲ್ಲವೇ? ಹೇಗಿದ್ದರೂ ಪ್ರಾಣಿಗಳು ಮುಂದೆ ಬರಬಹುದಾದ ಮರಣವನ್ನು ತಪ್ಪಿಸಿಕೊಳ್ಳಲಾರವು. ಹಾಗೆ ಸಾಯುವುದರೊಳಗಾಗಿ ಸತ್ಕರ್ಮಗಳನ್ನು ನಡೆಸಿ ಮುಂದೆ ಇದಕ್ಕಿಂತಲೂ ಉತ್ತಮವಾದ ಜನ್ಮವನ್ನು ಪಡೆಯುವುದಕ್ಕೆ ಯತ್ನಿಸುವವನಲ್ಲವೇ ಬುದ್ಧಿಶಾಲಿಯು? ಇದೊಂದನ್ನು ಯೋಚಿಸದೆ ನೀನು ಈಗ ನಿನ್ನ ತಂಗಿಯನ್ನು ಕೊಲ್ಲುವುದರಿಂದ ಮುಂದೆ ಪರಮ ನೀಚ ಜನ್ಮವನ್ನು ಹೊಂದುವುದಕ್ಕೆ ಯತ್ನಿಸುವುದಕ್ಕಿಂತಲೂ ಮುಂದೆ ಉತ್ತಮ ಜನ್ಮವನ್ನು ಹೊಂದುವುದಕ್ಕೆ ತಕ್ಕಂತೆ ಸತ್ಕಾರ್ಯಗಳನ್ನು ನಡೆಸಬೇಡವೇ? ಮರಣವೆಂಬುದು ದೇಹಾಂತರ ಸಂಬಂಧವಲ್ಲದೆ ಬೇರೆಯಲ್ಲ. ಅದನ್ನು ತಪ್ಪಿಸಿಕೊಳ್ಳುವುದು ಯಾರಿಂದಲೂ ಸಾಧ್ಯವಲ್ಲ. ಆದುದರಿಂದ ಅದಕ್ಕಾಗಿ ಹೆದರಬಾರದು. ಮನುಷ್ಯನು ನಡೆಯುವಾಗ ಮುಂದಿನ ಹೆಜ್ಜೆಯನ್ನು ನೆಲದಲ್ಲಿ ಚೆನ್ನಾಗಿ ಊರಿದ ಮೇಲಲ್ಲವೇ ಹಿಂದಿನ ಕಾಲನ್ನು ಎತ್ತುವನು. ಹಾಗೆಯೇ ಪಲ್ಲಕ್ಕಿಯ ಹುಲ್ಲಟ್ಟೆ ಎಂಬ ಜಂತುವು ಕೂಡ ಸಂಚರಿಸುವಾಗ ತನಗೆ ಮುಂದೆ ಆಶ್ರಯವು ಸಿಕ್ಕಿದ ಮೇಲೆ ಅದರಲ್ಲಿ ತನ್ನ ಮುಖಭಾಗವನ್ನು ಊರಿಯೇ ಹಿಂದಿನ ಪುಚ್ಛ ಭಾಗವನ್ನು ಎತ್ತುವುದು. ಇದರಂತೆಯೇ ಕರ್ಮಗತಿಯಲ್ಲಿರುವ ಜೀವನು ಹಿಂದಿನ ದೇಹವನ್ನು ಬಿಡುವಾಗ ಮುಂದೆ ತನ್ನ ಕರ್ಮಾನುಸಾರವಾಗಿ ಹೊಸ ದೇಹವನ್ನು ಹಿಡಿದ ಮೇಲೆಯೇ ಪೂರ್ವ ದೇಹವನ್ನು ಬಿಡುವನು. ಆದರೆ ಮೇಲಿನ ಎರಡು ದೃಷ್ಟಾಂತಗಳಲ್ಲಿಯೂ ದೇಹಕ್ಕೆ ನಾಶವಿಲ್ಲ. ಆಯಾ ದೇಹದೊಡನೆಯೇ ಮುಂದಿನ ಆಶ್ರಯವು ಹಿಡಿಯಲ್ಪಡುವುದು. ಆದುದರಿಂದ ಅದರಲ್ಲಿ ದೇಹನಾಶವಾಗುವುದೆಂಬ ಭಯಕ್ಕಾಗಲಿ ದುಃಖಕ್ಕಾಗಲಿ ಅವಕಾಶವಿಲ್ಲ. ಮರಣದಲ್ಲಿಯಾದರೂ ಜೀವನು ಮೊದಲಿನ ದೇಹವನ್ನು ಬಿಟ್ಟು ಹೋಗುವುದನ್ನು ಮಾತ್ರ ನಾವು ಕಾಣುವೆವೇ ಹೊರತು ಮುಂದೆ ಅವನಿಗೆ ದೇಹಾಂತರ ಉಂಟಾಗುವುದು ನಮಗೆ ಕಾಣುವುದಿಲ್ಲ. ಆದುದರಿಂದ ಇದರಲ್ಲಿ ದೇಹವು ನಷ್ಟವಾಗುವುದೆಂಬ ಭಯಕ್ಕೂ ದುಃಖಕ್ಕೂ ಕಾರಣ ಉಂಟಲ್ಲವೇ ಎಂದು ನೀನು ಹೇಳಬಹುದು. ಅದು ಯುಕ್ತವಲ್ಲ. ಮನುಷ್ಯನು ಕನಸನ್ನು ಕಾಣುವಾಗ ತನ್ನ ನಿಜವಾದ ದೇಹವು ಸತ್ತ ಹಾಗೆ ಹಾಸಿಗೆಯ ಮೇಲೆ ಬಿದ್ದಿರುವಾಗಲೇ ಕನಸಿನಲ್ಲಿ ತನಗೆ ಯಾವುದೋ ಒಂದು ಹೊಸ ದೇಹ ಉಂಟಾದಂತೆ ಕಾಣುವನು. ಅದರಲ್ಲಿ ಇದ್ದಂತೆಯೇ ತನ್ನ ಮನಸ್ಸಿನ ಭಾವನೆಗೆ ತಕ್ಕಂತೆ ಪ್ರಪಂಚದಲ್ಲಿ ತಾನು ಕಂಡು ಕೇಳಿದ ಮನೋರಥಗಳನ್ನು ಅನುಭವಿಸುವನು. ಒಮ್ಮೆ ಸಿಂಹಾಸನದ ಮೇಲೆ ಕುಳಿತ ಹಾಗೆ ಕಂಡು ಸಂತೋಷದಿಂದ ಹಿಕ್ಕುವನು. ಮತ್ತೊಮ್ಮೆ ದೇಶಭ್ರಷ್ಟನಾಗಿ ಹೋಗುವಂತೆ ಕಾಣುವನು. ಮತ್ತೊಮ್ಮೆ ತಲೆಯನ್ನು ಕಡಿಸಿಕೊಳ್ಳುವಂತೆ ಕಂಡು ದುಃಖದಿಂದಲೂ ಭಯದಿಂದಲೂ ತಪ್ಪಿಸುವನು. ಆಗ ಅವನಿಗೆ ಹಾಸಿಗೆಯ ಮೇಲೆ ಬಿದ್ದಿರುವ ತನ್ನ ದೇಹದ ಸ್ಮರಣೆಯೂ ಇರಲಾರದು. ಆ ದೇಹವು ಹೋಯಿತೆಂಬ ದುಃಖವು ತೋರದು. ಮಲಗುವುದಕ್ಕೆ ಮೊದಲು ಮುಂದೆ ಕನಸಿನಲ್ಲಿ ತನಗೆ ಯಾವ ದೇಹ ಉಂಟಾಗುವುದೆಂದು ತಿಳಿಯಲಾರದು. ಮಲಗುವುದಕ್ಕೆ ಹೋಗುವಾಗ ಅವನಿಗೆ ತನ್ನ ದೇಹವು ನಷ್ಟವಾಗುವುದೆಂಬ ಭಯವು ಹುಟ್ಟಲಾರದಲ್ಲವೇ? ಇದರಂತೆಯೇ ಮನುಷ್ಯನು ದೇಹಾಂತರ ಪ್ರಾಪ್ತಿಯನ್ನು ಕುರಿತು ಭಯಪಡಲು ಬಾರದು, ದುಃಖಿಸಲು ಬಾರದು. ಮತ್ತು ಮನುಷ್ಯನು ತನ್ನ ಭಾವನಾನುಸಾರವಾಗಿ ಸ್ವಪ್ನವನ್ನು ಕಾಣುವಂತೆ ಪೂರ್ವ ಕರ್ಮ ವಾಸನಾನುಗುಣವಾದ ವಿಕಾರಗಳಿಂದ ಜೀವನು ಪ್ರಕೃತಿ ಪರಿಣಾಮ ರೂಪಗಳಾದ ಶಬ್ದಾದಿ ವಿಷಯಗಳಲ್ಲಿ ಯಾವುದನ್ನು ಮನಸ್ಸಿನಲ್ಲಿ ಹೆಚ್ಚಾಗಿ ಸ್ಮರಿಸುತ್ತಿರುವನೋ ಅದಕ್ಕೆ ದೇಹದಲ್ಲಿಯೇ ಪ್ರವೇಶಿಸಿ ಅದರೊಡನೆಯೇ ಹುಟ್ಟುವನು. ಜೀವನಿಗೆ ಇದೇ ಉತ್ಪತ್ತಿ ಎನಿಸಿಕೊಳ್ಳುವುದು. ಮತ್ತು ಆಕಾಶದಲ್ಲಿ ಒಂದೇ ರೂಪದಿಂದ ಪ್ರಕಾಶಿಸುತ್ತಿರುವ ಸೂರ್ಯ ಚಂದ್ರಾದಿ ತೇಜಸ್ಸುಗಳು ನೀರಿನಲ್ಲಿಯಾಗಲಿ ಕನ್ನಡಿಯಲ್ಲಿಯಾಗಲಿ ಪ್ರತಿಫಲಿಸುವಾಗ ವಾಯುವೇಗದಿಂದ ಆ ಆಶ್ರಯ ವಸ್ತುಗಳ ಚಲನೆಗೆ ತಕ್ಕಂತೆ ದೊಡ್ಡದಾಗಿಯೂ ಚಿಕ್ಕದಾಗಿಯೂ ಇನ್ನೂ ನಾನಾ ವಿಧವಾಗಿಯೂ ಕಾಣುವವಲ್ಲವೇ? ಅದರಂತೆಯೇ ಜೀವನು ಕೂಡ ತನಗೆ ಸಹಜವಾಗಿ ಯಾವ ವಿಕಾರವೂ ಇಲ್ಲದೆ ಒಂದೇ ವಿಧವಾದ ಜ್ಞಾನ ಸ್ವರೂಪವುಳ್ಳವನಾಗಿದ್ದರೂ ಶಬ್ದಾದಿ ವಿಷಯಗಳಲ್ಲಿ ತನಗಿರುವ ಆಸೆಗೆ ತಕ್ಕಂತೆ ಪ್ರಕೃತಿ ಪರಿಣಾಮ ರೂಪವಾದ ಶರೀರದಲ್ಲಿ ಪ್ರವೇಶಿಸಿದಾಗ ತಾನು ಮನುಷ್ಯನೆಂದು ತಾನು ದೇವನೆಂದು ವೇದ ಬುದ್ಧಿಯನ್ನು ಆರೋಪಿಸಿಕೊಳ್ಳುವನು. ಜೀವನಿಗೆ ಎಂದಿದ್ದರೂ ಮರಣವಿಲ್ಲ. ವಸ್ತುಸ್ಥಿತಿಯು ಹೀಗಿರುವುದರಿಂದ ತತ್ವಜ್ಞನಾದ ಪುರುಷನು ತನಗೆ ನಿಜವಾದ ಕ್ಷೇಮವನ್ನು ಕೋರುವುದಾದರೆ
ಬೇರೆ ಯಾರಿಗೂ ದ್ರೋಹ ಚಿಂತೆಯನ್ನು ಮಾಡಬಾರದು. ಮರಣ ಭಯದಿಂದ ಮತ್ತೊಬ್ಬರಿಗೆ ದ್ರೋಹವನ್ನು ಎಣಿಸುವವನು ತನಗೆ ತಾನೇ ದ್ರೋಹವನ್ನೆಣಿಸಿ ತನ್ನ ಮುಂದಿನ ಕ್ಷೇಮವನ್ನು ಕೆಡಿಸಿಕೊಂಡಂತಾಗುವುದೇ ಹೊರತು ಬೇರೆಯಲ್ಲ. ದ್ರೋಹ ಬುದ್ಧಿಯುಳ್ಳವರಿಗೆ ಇತರರಿಂದ ಭಯವೇ ಹೊರತು ಆ ಬುದ್ಧಿ ಇಲ್ಲದವನಿಗೆ ಯಾರಿಂದಲೂ ಭಯವಿಲ್ಲ. ಈ ತತ್ವ ವಿಚಾರವು ಹಾಗಿರಲಿ. ನೀನು ಲೋಕಮರ್ಯಾದೆಯನ್ನಾದರೂ ಯೋಚಿಸಬೇಡವೇ? ಈಕೆಯು ನಿನಗೆ ಸಾಕ್ಷಾತ್ತಾಗಿ ಒಡಹುಟ್ಟಿದ ತಂಗಿ, ನಿನಗೆ ಮಗಳಂತಿರುವವಳು, ಅಬಲೆಯಾದ ಹೆಂಗಸು, ಇನ್ನು ಚಿಕ್ಕ ಹುಡುಗಿ, ಸೈನ್ಯದಿಂದ ತತ್ತಳಿಸುವಳು. ಮಂಗಳ ಸ್ವರೂಪಿಣಿಯಾದ ಇಂತಹ ಕನ್ಯೆಯನ್ನು ಕೊಲ್ಲುವುದಕ್ಕೆ ಕೈಯೆತ್ತುವೆಯಲ್ಲ ಕುಮಾರ, ಇದು ನಿನಗೆ ಧರ್ಮವಲ್ಲ. ನೀನು ದೀನವತ್ಸಲನಲ್ಲವೇ? ಬಿಟ್ಟು ಬಿಡು ಎಂದು ವಸುದೇವನು ನಾನಾ ವಿಧವಾದ ಸಾಮವಾಕ್ಯಗಳಿಂದ ಕಂಸನನ್ನು ನಿವಾರಿಸುತ್ತಿದ್ದನು. ಎಷ್ಟು ಹೇಳಿದರೇನು, ಆ ಕಂಸನು ಮನುಷ್ಯರನ್ನು ನುಂಗತಕ್ಕ ರಾಕ್ಷಸರಂತೆ ಕ್ರೂರ ಸ್ವಭಾವವುಳ್ಳವನಾದುದರಿಂದ ಎತ್ತಿದ ಕತ್ತಿಯನ್ನು ಕೆಳಕ್ಕಿಳಿಸದೆ ಒಂದೇ ಹಠದಿಂದ ನಿಂತಿದ್ದನು. ಆಗ ವಸುದೇವನು ಕಂಸನ ಮೂರ್ಖ ಸ್ವಭಾವವನ್ನು, ಕ್ರೌರ್ಯವನ್ನು ಯಾವ ವಿಧದಿಂದಲೂ ಬಿಡಿಸಲಾರದೆ ಪಕ್ಕದಲ್ಲಿ ಹೇಗಾದರೂ ಮಾಡಿ ಆ ಗಂಡವನ್ನು ತಪ್ಪಿಸಿಕೊಳ್ಳಬೇಕೆಂದು ನಿಶ್ಚಯಿಸಿ ತನ್ನಲ್ಲಿ ತಾನು ಹೀಗೆಂದು ಆಲೋಚಿಸುವನು. ಲೋಕದಲ್ಲಿ ಬುದ್ಧಿವಂತನಾದವನು ಎಂತಹ ಮಹಾವಿಪತ್ತು ಬಂದರೂ ಧೈರ್ಯಗೆಡದೆ ತನ್ನಿಂದ ಸಾಧ್ಯವಾದಷ್ಟು ಬುದ್ಧಿಚಾತುರ್ಯವನ್ನು, ದೇಹಶಕ್ತಿಯನ್ನು ಉಪಯೋಗಿಸಿ ತಾತ್ಕಾಲಿಕವಾದ ಅಪಮೃತ್ಯುವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಯತ್ನಿಸಬೇಕು. ಅದಕ್ಕೂ ಕೈಮೀರಿ ಹೋದರೆ ಆಗ ಅವನ ತಪ್ಪೇನೂ ಇರುವುದಿಲ್ಲ. ಅದಕ್ಕಾಗಿ ಈಗ ನಾನು ಯಾವುದಾದರೂ ಉಪಾಯದಿಂದ ಇವಳ ವಿಪತ್ತನ್ನು ತಪ್ಪಿಸದೇ ತೀರದು. ಇವಳ ಗರ್ಭದಲ್ಲಿ ಹುಟ್ಟಿದ ಮಕ್ಕಳಿಂದ ತನಗೆ ಮರಣವಾಗುವುದೆಂದಲ್ಲವೇ ಇವನು ಭಯಪಡುವನು. ಆದುದರಿಂದ ಇವಳಿಗೆ ಹುಟ್ಟುವ ಮಕ್ಕಳೆಲ್ಲರನ್ನೂ ಒಪ್ಪಿಸಿ ಬಿಡುವೆನೆಂದು ಹೇಳಿ ದೀನೆಯಾದ ಈ ಬಾಲೆಯನ್ನು ಕೊಲೆಯಿಂದ ತಪ್ಪಿಸುವೆನು. ಬೀಸುವ ದೊಣ್ಣೆಗೆ ತಲೆಯನ್ನು ತಪ್ಪಿಸಿಕೊಂಡರೆ 1000 ವರ್ಷದ ಆಯಸ್ಸೆಂದು ಹೇಳುವ ಸಾಮತಿಯಂತೆ ಈಗಿನ ಗಂಡವನ್ನು ತಪ್ಪಿಸಿಕೊಂಡರೆ ಮುಂದಿನ ಸಂಗತಿಯನ್ನು ನೋಡಿಕೊಳ್ಳಬಹುದು. ಆದರೆ ಹೆತ್ತ ಮಕ್ಕಳನ್ನು ಕೈಯಾರೆ ತಂದು ಕಟುಕನ ಕೈಗೆ ಕೊಡಬಹುದೇ ಎಂದರೆ ಈಗ ಅದನ್ನು ನಾನು ಅದನ್ನು ಬಾಯಿಂದ ಹೇಳಿದ ಮಾತ್ರಕ್ಕೆ ದೋಷವೇನೂ ತೋರಲಿಲ್ಲ. ಮೊದಲು ನನಗೆ ಮಕ್ಕಳಾಗುವವು ಎಂಬ ನಿಶ್ಚಯವೇನು? ಒಂದು ವೇಳೆ ಮಕ್ಕಳಾದರೂ ಅವು ಹುಟ್ಟುವವರೆಗೂ ಈ ದುರಾತ್ಮನು ಬದುಕಿರುವನೆಂಬ ನಿಶ್ಚಯವೇನು? ನನಗೆ ಮಕ್ಕಳೇ ಆಗದಿದ್ದರೂ ಇರಬಹುದು. ಅದಕ್ಕೆ ಮೊದಲೇ ಈತನು ಸತ್ತರೂ ಸಾಯಬಹುದು. ಇವೆರಡೂ ನಡೆದಾಗಲಲ್ಲವೇ ನಾನು ಆ ಮಕ್ಕಳನ್ನು ಇವನ ಕೈಗೆ ಒಪ್ಪಿಸಬೇಕು. ಇವೆರಡೂ ನಿಶ್ಚಯವಿಲ್ಲ. ಈಗ ನಾನು ಪ್ರತಿಜ್ಞೆ ಮಾಡಿ ಕೊಟ್ಟ ಮಾತ್ರಕ್ಕೆ ಅದರಿಂದ ದೋಷವೇನೂ ತೋರಲಿಲ್ಲ. ಇಷ್ಟೇ ಅಲ್ಲದೆ ಇವೆಲ್ಲವೂ ಬೇರೆ ವಿಧವಾಗಿ ತಿರುಗಿ ನನ್ನ ಮಕ್ಕಳೇ ಈ ಕಂಸನಿಗೆ ಮೃತ್ಯುವಾದರೂ ಆಗಬಹುದು. ಆದರೆ ಅಶರೀರವಾಣಿಯು ಈಶ್ವರ ವಾಕ್ಯವೇ ಆಗಿರುವಾಗ ಅದು ಬೇರೆ ವಿಧವಾಗಿ ಆಗುವುದುಂಟೆ ಎಂದರೆ ಏಕಾಗಬಾರದು. ಈಶ್ವರೇಚ್ಛೆಯನ್ನು ಯಾರು ಬಲ್ಲರು? ಅವನ ಸಂಕಲ್ಪವನ್ನು ಬದಲಾಯಿಸುವುದಕ್ಕೆ ಬೇರೊಬ್ಬರಿಗೆ ಸಾಧ್ಯವಿಲ್ಲದಿದ್ದರು ಆತನು ಸರ್ವ ಸ್ವತಂತ್ರನಾದುದರಿಂದ ತನ್ನ ಸಂಕಲ್ಪವನ್ನು ತಾನೇ ಬೇರೆ ವಿಧವಾಗಿ ತಿರುಗಿಸಬಹುದು. ಅಲ್ಪಾಯಸ್ಸಿನಿಂದ ಹುಟ್ಟಿದ ಮಾರ್ಕಂಡೇಯ, ಸತ್ಯವಂತರೇ ಮೊದಲಾದವರು ಚಿರಂಜೀವಿಗಳಾಗಿ ಬದುಕಿ ಬರಲಿಲ್ಲವೇ? ತಮಗೆ ಎಂದಿಗೂ ಯಾವ ವಿಧದಿಂದಲೂ ಸಾವಿಲ್ಲವೆಂಬ ನಿಶ್ಚಯದಿಂದಿದ್ದ ಹಿರಾವಣ, ಹಿರಣ್ಯಕಶಿಪು ಮುಂತಾದವರು ಮಧ್ಯ ಕಾಲದಲ್ಲಿಯೇ ಮೃತಿ ಹೊಂದಲಿಲ್ಲವೇ? ಅದರಂತೆಯೇ ಭಗವತ್ ಸಂಕಲ್ಪವು ಅನುಕೂಲವಾದರೆ ಮೇಲೆ ಬಿದ್ದ ಮೃತ್ಯುವು ಹಿಂತಿರುಗಿ ಹೋಗಬಹುದು. ಅದು ಪ್ರತಿಕೂಲವಾದರೆ ಹಿಂತಿರುಗಿ ಹೋದ ಮೃತ್ಯುವು ಮೇಲೆ ಬೀಳಬಹುದು. ಅಥವಾ ದೈವ ಸಂಕಲ್ಪದಂತೆಯೇ ಎಲ್ಲವೂ ನಡೆಯುತ್ತಾ ಬರುವುದಾದರೆ ನಾನು ಪ್ರತಿಜ್ಞೆ ಮಾಡಿದರೂ ಒಂದೇ, ಬಿಟ್ಟರೂ ಒಂದೇ. ಏಕೆಂದರೆ ಅವರವರ ಕರ್ಮಾನುಸಾರವಾಗಿಯೇ ಅವರವರಿಗೆ ಮೃತ್ಯುವುಂಟಾಗಬೇಕೇ ಹೊರತು ನನ್ನ ಪ್ರತಿಜ್ಞೆಯು ಅವರ ಮರಣಕ್ಕೆ ಕಾರಣವಾಗಲಾರದು. ನಮ್ಮಂತವರ ಪ್ರತಿಜ್ಞೆಯಿಂದ ದೈವ ಸಂಕಲ್ಪವು ವ್ಯತ್ಯಸ್ತವಾಗುವುದೇ? ಎಂದಿಗೂ ಇಲ್ಲ. ಅಥವಾ ಈಗ ನನ್ನ ಬಾಯಿಂದ ಹೊರಡತಕ್ಕ ಮಾತು ದೈವ ಸಂಕಲ್ಪಾನುಸಾರವಾಗಿಯೇ ಇದ್ದರೂ ಇರಬಹುದು. ವನದಲ್ಲಿ ಕಾಡುಗಿಚ್ಚು ಹತ್ತಿಕೊಳ್ಳುವುದಕ್ಕೂ ನಂದಿ ಹೋಗುವುದಕ್ಕೂ ಅದೃಷ್ಟವು ಹೊರತು ಬೇರೆ ಕಾರಣವು ಹೇಗೆ ತೋರುವುದಿಲ್ಲವೋ ಹಾಗೆಯೇ ಪ್ರಾಣಿಗಳಿಗೆ ಶರೀರದೊಡನೆ ಸಂಯೋಗ ವಿಯೋಗಗಳಿಗೆ ಅವರವರ ಕರ್ಮವು ಹೊರತು ಬೇರೆ ಕಾರಣವುಂಟೆಂದು ಊಹಿಸುವುದಕ್ಕೂ ಅವಕಾಶವಿಲ್ಲ.
ಎಂದು ಈ ಮೊದಲಾಗಿ ವಸುದೇವನು ತನ್ನ ಬುದ್ಧಿಯು ಪ್ರಸರಿಸುವವರೆಗೂ ತನ್ನಲ್ಲಿ ತಾನೇ ವಿಮರ್ಶಿಸಿ ಕೊನೆಗೆ ಪಾಪಿಯಾದ ಆ ಕಂಸನ ಮನಸ್ಸಿಗೆ ಹಿತವಾಗುವಂತೆ ತನ್ನ ಅಭಿಪ್ರಾಯವನ್ನು ತಿಳಿಸಲಾರಂಭಿಸಿದನು. ಆಗ ವಸುದೇವನು ತನ್ನ ಮನಸ್ಸಿನಲ್ಲಿ ಅಪಾರವಾದ ದುಃಖವಿದ್ದರೂ ಅದನ್ನು ಹೊರಕ್ಕೆ ಕಾಣಿಸದೆ ಪ್ರಯತ್ನ ಪೂರ್ವಕವಾಗಿ ಮುಖದಲ್ಲಿ ಉಲ್ಲಾಸವನ್ನು ತೋರಿಸುತ್ತಾ ದುರಾತ್ಮನಾದ ಆ ಕಂಸನನ್ನು ಬಹಳವಾಗಿ ಗೌರವಿಸಿ ಮಂದಹಾಸದೊಡನೆ ಅವನನ್ನು ಕುರಿತು ಹೀಗೆಂದು ಹೇಳುವನು. ಓ ಸೌಮ್ಯ, ಓ ಕಂಸರಾಜೇಂದ್ರ, ಇದುವರೆಗೆ ನಾನು ಯೋಚಿಸಿ ನೋಡಿದುದರಲ್ಲಿ ಈಗ ನೀನು ನಿನ್ನ ಕ್ಷೇಮಕ್ಕಾಗಿ ಯತ್ನಿಸುವುದೇನೋ ನನಗೂ ಯುಕ್ತವಾಗಿಯೇ ತೋರಿರುವುದು. ಆದರೆ ನೀನು ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಯುಕ್ತಾಯುಕ್ತ ತಾರತಮ್ಯವನ್ನು ಯೋಚಿಸಬೇಕು. ಹೀಗೆಂದರೆ ಅಶರೀರವಾಣಿಯ ಅರ್ಥವನ್ನು ವಿಮರ್ಶಿಸುವ ಪಕ್ಷದಲ್ಲಿ ಇವಳಲ್ಲಿ ಹುಟ್ಟುವ ಮಕ್ಕಳಿಗಾಗಿ ನೀನು ಭಯಪಡಬೇಕೇ ಹೊರತು ಇವಳಿಂದ ನಿನಗೇನು ಭಯವಿಲ್ಲವಷ್ಟೇ. ಆದುದರಿಂದ ಮುಂದೆ ಇವಳಲ್ಲಿ ಹುಟ್ಟುವ ಮಕ್ಕಳನ್ನೆಲ್ಲ ನಿನ್ನ ವಶಕ್ಕೆ ಕೊಟ್ಟು ಬಿಡುವೆನು, ಅಷ್ಟಾದರೆ ಸಾಕಲ್ಲವೇ ಎಂದನು. ಆ ಮಾತನ್ನು ಕೇಳಿದ ಮೇಲೆ ಕಂಸನ ಕೋಪವು ಸ್ವಲ್ಪವಾಗಿ ತಗ್ಗಿತು. ವಸುದೇವನ ಮಾತು ಯುಕ್ತವೆಂದು ತೋರಿತು. ತನ್ನ ಕ್ರೂರ ಪ್ರಯತ್ನವನ್ನು ಬಿಟ್ಟು ಸುಮ್ಮನಾದನು. ಆಗ ವಸುದೇವನು ಬಹಳ ಸಂತೋಷ ಭರಿತನಾಗಿ ಆ ಕಂಸನನ್ನು ಬಹಳವಾಗಿ ಸ್ತೋತ್ರ ಮಾಡುತ್ತಾ ತನ್ನ ನಿವಾಸಕ್ಕೆ ಹೊರಟು ಬಂದನು. ಹಾಗೆಯೇ ಕೆಲವು ಕಾಲವು ಕಳೆಯಿತು. ದೇವಕಿಗೆ ಗರ್ಭಧಾರಣ ಕಾಲವು ಬಂದೊದಗಿತು. ಸಕಲ ದೇವತಾಂಶ ಸಂಭೂತೆಯಾದ ಆ ನಾರಿಮಣಿಯು ವರ್ಷಕ್ಕೆ ಒಂದು ಮಗುವಿನಂತೆ 8 ಗಂಡು ಮಕ್ಕಳನ್ನು 1 ಹೆಣ್ಣು ಮಗುವನ್ನು ಹಡೆಯುತ್ತಾ ಬಂದಳು. ಪರೀಕ್ಷಿತ್ ರಾಜ ಅವಳಲ್ಲಿ ಹುಟ್ಟುವ ಶಿಶುಗಳೆಲ್ಲವನ್ನು ಕಂಸನಿಗೆ ಒಪ್ಪಿಸಿ ಬಿಡುವುದಾಗಿ ವಸುದೇವನು ಪ್ರತಿಜ್ಞೆ ಮಾಡಿಕೊಟ್ಟಿದ್ದನಲ್ಲವೇ. ಆತನು ಬಹಳ ಸತ್ಯಸಂಧನಾದುದರಿಂದ ತಾನು ಕೊಟ್ಟ ಮಾತಿನಂತೆ ಮೊದಲು ತನಗೆ ಹುಟ್ಟಿದ ಕೀರ್ತಿಮಂತನೆಂಬ ಮಗನನ್ನು ಬಹಳ ವ್ಯಸನದೊಡನೆ ಕಂಸನ ಕೈಗೆ ತಂದೊಪ್ಪಿಸಿದನು. ಹೊಟ್ಟೆಯಲ್ಲಿ ಹುಟ್ಟಿದ ಮಗುವನ್ನು ತಾನಾಗೆ ತಂದು ಮೃತ್ಯುವಿನ ಕೈಗೆ ಕೊಡಲು ವಸುದೇವನಿಗೆ ಹೇಗೆ ತಾನೇ ಮನಸ್ಸು ಬಂದಿತು ಎಂದು ನೀನು ಆಶ್ಚರ್ಯ ಪಡಬಹುದು. ಲೋಕದಲ್ಲಿ ಸತ್ಯಸಂಧರಾದ ಸಾಧುಗಳಿಗೆ ಸಹಿಸಬಾರದ ದುಃಖವಿಲ್ಲ. ಸತ್ಯಕ್ಕಾಗಿ ಎಲ್ಲವನ್ನೂ ಸಹಿಸಿಕೊಳ್ಳುವರು. ಹಾಗೆಯೇ ಜ್ಞಾನಿಗಳಿಗೆ ಆಸೆ ಹುಟ್ಟಿಸತಕ್ಕ ವಸ್ತುವಿಲ್ಲ. ದುರಾತ್ಮರಿಗೆ ಮಾಡಬಾರದ ಕೆಲಸವಿಲ್ಲ. ಧೀರರಿಗೆ ಬಿಡಬಾರದ ವಸ್ತುವಿಲ್ಲ. ಆದುದರಿಂದ ವಸುದೇವನು ಸುಖ ದುಃಖಗಳೆರಡನ್ನೂ ಸಮವಾಗಿ ಭಾವಿಸುತ್ತಾ ಆಡಿದ ಮಾತಿಗೆ ತಪ್ಪಲಾರದೆ ಹೆತ್ತ ಮಗುವನ್ನು ತಾನೇ ತಂದು ಕಂಸನ ಕೈಗೆ ಕೊಟ್ಟು ಅವನ ಮುಂದೆ ವಿನೀತನಾಗಿ ನಿಂತಿದ್ದನು. ಅದನ್ನು ನೋಡಿ ಕಂಸನು ವಸುದೇವನ ಸತ್ಯಕ್ಕೆ ಮೆಚ್ಚಿ ಸಂತೋಷಪೂರ್ವಕವಾದ ಮಂದಹಾಸದೊಡನೆ ಆತನನ್ನು ಕುರಿತು, ವಸುದೇವ, ಇವನಿಂದ ನನಗೇನು ಭಯವಿಲ್ಲ. ನಿಷ್ಕಾರಣವಾಗಿ ಈ ಮಗುವನ್ನು ನಾನೇಕೆ ಕೊಲ್ಲಲಿ? ಇವನನ್ನು ಹಿಂತಿರುಗಿ ನಿನ್ನ ಮನೆಗೆ ಕರೆದುಕೊಂಡು ಹೋಗಿ ಪೋಷಿಸು. ಆದರೆ ಒಂದು ಮಾತ್ರ ಚೆನ್ನಾಗಿ ನೆನಪಿರಲಿ, ನಿನ್ನ 8ನೆಯ ಮಗನನ್ನಲ್ಲವೇ ದೈವವು ನನಗೆ ಮೃತ್ಯುವನ್ನಾಗಿ ವಿಧಿಸಿರುವುದು. ಆ ಶಿಶುವನ್ನು ಮಾತ್ರ ಹುಟ್ಟಿದ ಕೂಡಲೇ ನನಗೆ ತಂದೊಪ್ಪಿಸಬೇಕು. ಇನ್ನು ನೀನು ಹೊರಡು ಎಂದನು. ಆಗ ವಸುದೇವನು ಹಾಗೆಯೇ ಆಗಲೆಂದು ಹೇಳಿ ಆ ಮಗುವನ್ನೆತ್ತಿಕೊಂಡು ತನ್ನ ಮನೆಗೆ ಹಿಂತಿರುಗಿದನು. ಆದರೇನು, ದುರಾತ್ಮನಾದ ಆ ಕಂಸನು ಕೇವಲ ಚಪಲ ಬುದ್ಧಿಯುಳ್ಳವನಾದುದರಿಂದ ಯಾವಾಗ ಏನು ಅನರ್ಥವನ್ನು ತಂದಿಡುವನೋ ಎಂಬ ಭಯದಿಂದ ವಸುದೇವನು ಆ ಕಂಸನ ಪ್ರಿಯವಾಕ್ಯಗಳನ್ನು ನಂಬದೆ ಒಳಗೊಳಗೆ ಭಯದಿಂದ ಕಳವಳಿಸುತ್ತಲೇ ಇದ್ದನು. ಓ ಪರೀಕ್ಷಿತ್ ರಾಜ, ಈ ಸಂಗತಿಯು ಹೀಗಿರುವಾಗ ಒಮ್ಮೆ ಪೂಜ್ಯನಾದ ನಾರದ ಮುನಿಯು ಕಂಸನ ಅರಮನೆಗೆ ಬಂದು ಅವನನ್ನು ಕುರಿತು, ಓ ರಾಜಕುಮಾರ, ನಿನ್ನ ಹಿತಕ್ಕಾಗಿ ನಾನು ಒಂದು ರಹಸ್ಯವನ್ನು ತಿಳಿಸಬೇಕೆಂದು ಬಂದೆನು. ಏನೆಂದು ಕೇಳುವೆಯಾ? ಗೋಕುಲದಲ್ಲಿ ಇರತಕ್ಕ ನಂದನೆ ಮೊದಲಾದ ಯಾದವರು, ಗೋಪಸ್ತ್ರೀಯರು, ಯಾದವಾಂಗನೆಯರು, ಅವರೊಡನೆ ಸೇರಿರುವ ಬಂಧು ಮಿತ್ರರು ಇವರೆಲ್ಲರೂ ದೇವಾಂಶದಿಂದ ಹುಟ್ಟಿದವರು. ನೀನು ನಿನ್ನ ಅನುವರ್ತಿಗಳು ದೈತ್ಯಾಂಶದಿಂದ ಹುಟ್ಟಿದವರು. ಓ ಕಂಸ, ಪೂರ್ವ ಜನ್ಮದಲ್ಲಿ ನೀನು ಕಾಲನೇಮಿ ಎಂಬ ರಾಕ್ಷಸನಾಗಿದ್ದು ವಿಷ್ಣುವಿನಿಂದ ಸಂಹೃತನಾದೆ. ಈಗಲೂ ಆ ವಿಷ್ಣುವೇ ನಿನ್ನನ್ನು ಲೋಕಕಂಟಕರಾದ ನಿನ್ನ ಕಡೆಯವರನ್ನು ಕೊಲ್ಲುವುದಕ್ಕಾಗಿ ಯತ್ನಿಸಿರುವನು. ಈ ಉದ್ದೇಶದಿಂದಲೇ ಅವನು ಯಾದವ ಕುಲದಲ್ಲಿ ದೇವಕಿ ಪುತ್ರನಾಗಿ ಜನಿಸುವನು. ಇತರ ಯಾದವರೆಲ್ಲರೂ ಅವನಿಗೆ ಸಹಾಯಕರು.
ನಿನಗೆ ಜನ್ಮಾಂತರ ದ್ವೇಷಿಗಳಾಗಿ ಹುಟ್ಟಿರುವ ಈ ಯಾದವರ ವಿಷಯದಲ್ಲಿ ನೀನು ಬಹಳ ಎಚ್ಚರಿಕೆಯಿಂದ ಇರಬೇಕು ಎಂದು ಹೇಳಿ ಹೊರಟು ಹೋದನು. ಕರ್ಣ ಶೂಲಪ್ರಾಯವಾದ ಈ ವಾಕ್ಯಗಳು ಕಿವಿಗೆ ಬಿದ್ದೊಡನೆ ಕಂಸನಿಗೆ ಮೊದಲು ಸ್ವಲ್ಪ ಮಟ್ಟಿಗೆ ಶಾಂತವಾಗಿದ್ದ ಕೋಪಾಗ್ನಿಯು ತಿರುಗಿ ಉರಿಯತೊಡಗಿತು. ಆ ಕ್ಷಣವೇ ಕಂಸನು ದೇವಕಿ ವಸುದೇವರಿಬ್ಬರನ್ನು ಹಿಡಿದು ತರಿಸಿ ಅವರ ಕೈ ಕಾಲುಗಳಿಗೆ ಸಂಕೋಲೆಯನ್ನು ಬಿಗಿದು ಸೆರೆಯಲ್ಲಿ ಇರಿಸಿದನು. ತನ್ನನ್ನು ಕೊಲ್ಲತಕ್ಕ ಶಿಶುವು ಯಾವಾಗ ಯಾವ ರೂಪದಿಂದ ಹುಟ್ಟುವನೋ ಎಂಬ ಭಯದಿಂದಲೂ ಅವನಲ್ಲಿ ತನಗೆ ಜನ್ಮಸಿದ್ಧವಾದ ದ್ವೇಷದಿಂದಲೂ ಕುದಿಯುತ್ತಾ ಆ ದೇವಕಿಯ ಗರ್ಭದಲ್ಲಿ ಹುಟ್ಟಿದ ಒಂದೊಂದು ಶಿಶುವನ್ನು ಆಗಾಗಲೇ ಕೊಲ್ಲುತ್ತಾ ಬಂದನು. ಈ ವಿಧವಾಗಿ ಆ ದೇವಕಿಯಲ್ಲಿ ಮೊದಲು ಹುಟ್ಟಿದ 6 ಮಕ್ಕಳು ಕಂಸನಿಂದ ಸಂಹೃತವಾದವು. ಓ ಪರೀಕ್ಷಿತ್ ರಾಜ, ಭೂಮಿಯಲ್ಲಿ ದುಷ್ಟ ರಾಜರು ಸ್ವಪ್ರಯೋಜನಾರ್ಥವಾಗಿ ಹೆತ್ತ ತಾಯ್ತಂದೆಗಳನ್ನಾಗಲಿ, ಒಡ ಹುಟ್ಟಿದ ಅಣ್ಣ ತಮ್ಮಂದಿರನ್ನಾಗಲಿ, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನಾಗಲಿ, ಇಷ್ಟ ಮಿತ್ರರನ್ನಾಗಲಿ, ಎಳೆಯ ಮಕ್ಕಳನ್ನಾಗಲಿ ಕೊಲ್ಲುವುದಕ್ಕೆ ಹಿಂಜರಿಯುವುದಿಲ್ಲ. ಇನ್ನು ಕೇವಲ ರಾಕ್ಷಸಾಂಶದಿಂದಲೇ ಹುಟ್ಟಿದ ಈ ಕಂಸನ ಕ್ರೌರ್ಯವನ್ನು ಕೇಳಬೇಕೆ? ಆ ಕಂಸನು ತಾನು ಪೂರ್ವ ಜನ್ಮದಲ್ಲಿ ಕಾಲನೇಮಿ ಎಂಬ ರಾಕ್ಷಸನಾಗಿದ್ದು ವಿಷ್ಣುವಿನಿಂದ ಹತನಾದುದನ್ನು, ಈ ಜನ್ಮದಲ್ಲಿಯೂ ಆ ವಿಷ್ಣುವೇ ಯಾದವ ಕುಲದಲ್ಲಿ ತನಗೆ ಮೃತ್ಯುವಾಗಿ ಹುಟ್ಟುವನು ಎಂಬುದನ್ನು ನಾರದನ ಮುಖದಿಂದ ಕೇಳಿದ ಮೇಲೆ ಅವನಿಗೆ ಯಾದವ ಕುಲದಲ್ಲಿ ಪೂರ್ಣ ವೈರವು ಬೆಳೆದು ಹೋಯಿತು. ಯಾದವರಿಗೂ ಭೋಜರಿಗೂ ಅಂಧಕರಿಗೂ ಮುಖ್ಯಾಧಿಪತಿ ಎನಿಸಿಕೊಂಡಿದ್ದ ತನ್ನ ತಂದೆಯಾದ ಉಗ್ರಸೇನನಲ್ಲಿಯೇ ಆತನಿಗೆ ನಂಬಿಕೆಯು ತಪ್ಪಿಹೋಯಿತು. ಒಡನೆಯೇ ಆತನು ತನ್ನ ತಂದೆಯನ್ನು ನಿಗ್ರಹಿಸಿ ಶೂರಸೇನ ದೇಶವೆಲ್ಲವನ್ನು ತನ್ನ ಕೈವಶ ಮಾಡಿಕೊಂಡು ತಾನೇ ರಾಜ್ಯವನ್ನು ಪಾಲಿಸುತ್ತಿದ್ದನು. ಇದು ಮೊದಲನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.